ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪುನಃ ಒಂದು ಸಾರಿ ಕರ್ತನ ನಾಮದಲ್ಲಿ ನಿಮ್ಮನ್ನೆಲ್ಲರೂ ಸ್ವಾಗತಿಸಿಕೊಳ್ತಾರೆ. ಕರ್ತನ ಕೊಟ್ಟಂತೆ ಈ ಒಳ್ಳೆ ಕೃಪೆಗಾಗಿ ಪುನಃ ಒಂದು ಸಾರಿ ನಿಮ್ಮ ಮುಂದೆ ಬಂದು ದೇವರ ವಾಕ್ಯವನ್ನು ಹಂಚುವಂತೆ, ದೇವರು ಮಾಡಿದಂತೆ ಎಲ್ಲ ಉಪಕಾರಕ್ಕಾಗಿ, ಆತನು ಮಾಡಿದಂತೆ ಎಲ್ಲ ಮೇಲುಗಳಿಗಾಗಿ ನಾನು ಕರ್ತನ ನಾಮಕ್ಕೆ ವಂದನೆ ಸಲ್ಲಿಸ್ತೇನೆ. ಪ್ರಿಯರೇ, ದೇವರ ವಾಕ್ಯ ಅನುಸಾರವಾಗಿ ನಡೆಯುವಂಥ ನಾವುಗಳು, ದೇವರ ವಾಕ್ಯ ಅನುಸಾರವಾಗಿ ಜೀವಿಸುವಂಥ ನಾವುಗಳು, ದೇವರ ವಾಕ್ಯ ಹೇಳ್ತತೆ. ದೇವರ ವಾಕ್ಯವು ಅದೇನಂತೀರಿ ಕಾರ್ಯವನ್ನು ಸಾಧಿಸುವಂಥದ್ದಾಗಿದೆ. ಎಂಥ ಸಮಯದಲ್ಲಿ, ಎಂಥ ಕಷ್ಟದ ಸಮಯದಲ್ಲಿ ಸಹ, ವೇದನೆಯ ಸಮಯದಲ್ಲಿ ಸಹ ದೇವರ ವಾಕ್ಯ ನಮ್ಮನ್ನು ನಡೆಸುವಂಥದ್ದಾಗಿದೆ. ದೇವರ ವಾಕ್ಯ ಹೇಳ್ತದೆ, ಯಾರೆಲ್ಲ ಆತನ ಮಾತಿಗೆ ವಿಧೇಯರಾಗ್ತಾರೋ, ಯಾರೆಲ್ಲ ಆತನ ಮಾತನ್ನು ಕೇಳ್ತಾರೋ, ಯಾರೆಲ್ಲ ಆತನ ಮಾತು ಅನುಸಾರವಾಗಿ ಜೀವಿಸ್ತಾರೋ ಅವರಿಗೆ ಶುಭವು ಕೃಪೆಯು ತಪ್ಪದೆ ಹಿಂಬಾಲಿಸ್ತದ ಅಂತ ಹೇಳಿ. ಪ್ರಿಯರೇ, ನಾವು ನೋಡ್ತೇವೆ ದೇವರು ನಮ್ಮನ್ನು ಕರೆದಾಗ ನಮ್ಮ ಜೀವಿತಗಳೇ ಹೇಗಿತ್ತು, ಆಮೇಲೆ ಅನೇಕರ ಜೀವಿತಗಳನ್ನು ನೋಡ್ತೇವೆ. ಆರಂಭದ ಪ್ರೀತಿಯಿಂದ ಜನರು ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ದೂರ ಹೋಗಿಬಿಡ್ತಾರೆ. ಇವತ್ತು ಕ್ರಿಸ್ತನ್ ನಮ್ಮಲ್ಲಿ ಬಯಸುವಂಥದ್ದು ಏನಂತಿದ್ರೆ ಆರಂಭದ ಪ್ರೀತಿ. ನಮಗೆ ಆ ಆರಂಭದ ಪ್ರೀತಿಯಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೀವಿ. ದೇವರ ಪ್ರಾರ್ಥನೆಯಿಂದ ಓಡಿ ಬರ್ತಾ ಇದ್ದೀವಿ. ಎಲ್ಲಾದರೂ ಫಾಸ್ಟಿಂಗ್ ಪ್ರೇಯರ್ ಆಗಲಿ, ಎಲ್ಲಾರು ಒಂದು ಸೇವಕರು ಬರ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಸಹ ಏನಂತಿದ್ರೆ ದಾಹದಿಂದ ನಾವು ಹೋಗೋರಾಗಿದ್ದೀವಿ. ಆದರೆ ಇವತ್ತು ಈ ದಿನಮಾನಗಳಲ್ಲಿ ಇವತ್ತು ಅನೇಕರಿಗೆ ಕ್ರಿಸ್ತನ ಪ್ರೀತಿ ಕಡಿಮೆ ಆಗಿಬಿಟ್ಟಿದೆ. ಯಾಕೆ ಗೊತ್ತುಂಟಾ? ದೇವರು ಅನೇಕ ಜನಗಳನ್ನ ಆಶೀರ್ವದಿಸಿದ್ದಾರೆ, ಅನೇಕ ಜನಗಳ ಬ್ಲೆಸ್ ಮಾಡಿದ್ದಾರೆ. ದೇವರು ಬರುವಂಥ ಸಮಯದಲ್ಲಿ ಕೆಲವು ವರ್ಷಗಳ ಹಿಂದೆ ನಾವು ನೋಡುವಾಗ ಬರುವಂಥ ಅವರಿಗೆ ಹಾಕ್ಲಿಕ್ಕೆ ಬಟ್ಟೆ ಸಹ ಇರ್ತಾ ಇರಲಿಲ್ಲ. ಆದರೆ ಇವತ್ತು ಅವರಿಗೆ ಎಷ್ಟು ಬೇಕಷ್ಟು ಬಟ್ಟೆ, ಹೋಗಿ ಬರಲಿಕ್ಕೆಲ್ಲ ಕಾರ್ಗಳು, ಅಷ್ಟು ಮಾತ್ರವಲ್ಲ ಅವರಿಗೆ ವಾಸ ಮಾಡಲಿಕ್ಕೆ ಸ್ವಂತ ಮನೆ, ಇಷ್ಟೆಲ್ಲ ದೇವರು ಕೊಟ್ಟ ಮೇಲೆ ಆದರೆ ಅನೇಕರು ದೇವರ ವಿಷಯದಲ್ಲಿ ಪ್ರೀತಿ ಮಾತ್ರ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇವತ್ತು ಅದಕ್ಕೆ ದೇವರ ವಾಕ್ಯ ಹೇಳುವಂಥ ಸಂಗತಿ ಏನಂತ ಹೇಳಿದ್ರೆ, ದೇವರ ಮೇಲೆ ಪ್ರೀತಿಯನ್ನು ಯಾವತ್ತೂ ಕಡಿಮೆ ಮಾಡಬಾರ್ದು. ಏನೆಲ್ಲ ದೇವರು ನಿನಗೆ ಹೆಚ್ಚಿಗೆ ಕೊಡ್ತಾರಲ್ವಾ, ನಿನಗೊಂದು ವೇಳೆ ನೀನು ಬಸ್ಸಲ್ಲಿ ಬಂದು ದೇವರ ಸನ್ನಿಧಾನದಲ್ಲಿ ಬರ್ತಾ ಇದ್ದಿ, ಬಸ್ಸಲ್ಲಿ ಬಂದು ನೀನು ದೇವರ ಸನ್ನಿಧಾನ ಮೊರೆ ಇಡ್ತಾ ಇದ್ದಿ. ಆದರೆ ಈಗ ದೇವರು ನಿನಗೆ 2 ವೀಲರ್ ಕೊಟ್ಟಿದ್ದಾರೆ, ಹಾಗಾದ್ರೆ 1 ತಾಸು ಮುಂದೆ ಬರ್ಬೋದಲ್ಲ ಬೇಗನೆ. ಅಥವಾ ದೇವರು ನಿಂಗೆ 4 ವೀಲರ್ ಕೊಟ್ಟಿದ್ದಾರೆ, 1-2 ಗಂಟೆಗಳ ಕಾಲ ಇನ್ನು ಆರಾಧನೆ ಮುಂಚೆವಾಗಲಿ ಸ್ಟಾರ್ಟ್ ಆಗುತ್ತಾ ಮುಂಚೆನೇ ಬಂದು ದೇವರನ್ನು ಆರಾಧಿಸಬಹುದಲ್ಲ. ಆದರೆ ಇವತ್ತು ಅನೇಕ ಜನಗಳು ದೇವರು ಏನೆಲ್ಲ ಕೊಡ್ತಾ ಇದ್ದಾರೆ, ಸೋಮಾರಿಗಳಾಗ್ಬಿಡ್ತಾ ಇದ್ದಾರೆ. ಇವತ್ತು ಅನೇಕ ಜನಗಳಿಗೆ ಏನು ಗೊತ್ತುಂಟ, ಉದಾಸೀನ ಆಗಿಬಿಟ್ಟಿದೆ. ಹೋಗುವಲ್ಲ ಉಪವಾಸ ಪ್ರೇಯರ್ಗಂತೆ ಮುಂಚೆ ಜನರು ಏನಂತಿದ್ರೆ ಗುಂಪಾಗಿ ಜನರ ಸೇರಿ ಬರ್ತಾ ಇದ್ರು. ನಾವು ನೋಡಿದ್ದೇವೆ, ನಾವು ಚಿಕ್ಕವನು ಇರುವಾಗ ಎಲ್ಲಿಯಾದರೂ ಪ್ರಾರ್ಥನೆ ಅಂತೇಳಿ ಎಲ್ಲ ಸಭೆಯವರು, ಆತ್ಮಿಕರು ಎಲ್ಲರೂ ಒಂದು ಗ್ರೌಂಡಲ್ಲಿ ಸೇರಿ ಬರ್ತಾ ಇದ್ರು. ಇವತ್ತು ಅವ್ರ ಸಭೆಗಳಲ್ಲಿ ಸಹ ಪ್ರಾರ್ಥನೆ ಇಟ್ಟರು ಸಹ ಬರೋರು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಇವತ್ತು ಯೇಸು ನಮ್ಮ ಹತ್ರ ಕೇಳ್ತಾ ಇರುವುದು ಏನಂತಿದ್ರೆ ಆರಂಭದ ಪ್ರೀತಿ. ರೈಟ್? ಇವತ್ತು ಎಕ್ಸಾಂಪಲ್ ಆಗಿ ನಾವು ಹೇಳುವುದಾದ್ರೆ, ಗಂಡ ಹೆಂಡತಿ ಪ್ರೀತಿ ಆರಂಭದಲ್ಲಿ ಭಾರಿ ಒಳ್ಳೆ ಇರ್ತದೆ, ಭಾರಿ ಪ್ರೀತಿ ಮಾಡ್ತಾ ಇರ್ತಾರೆ. ನಮ್ಮ ಸಭಾಪಾಲಕ ಯಾವಾಗಲೂ ಹೇಳ್ತಾರೆ ಏನಂತಿದ್ರೆ ಆರಂಭದ ಪ್ರೀತಿ ಏನಂತಿದ್ರೆ ಮೈಸೂರು ಪಾಕ್ ಸಾರ ಅಂತೆ. ಹಲ್ಲೆಲೂಯಾ. ಮೈಸೂರು ಪಾಕ್, ಆರಂಭದ ಪ್ರೀತಿ ಮೈಸೂರು ಪಾಕ್ ಆ ಥರ. ಅಂದರೆ ಅವರೊಂದು ಒಂದು ಸ್ಟೋರಿಯನ್ನು ಹೇಳ್ತಾರೆ. ಅವರು ಅನೇಕ ವರ್ಷಗಳಿಂದ ಹೇಳ್ತಾರೆ, ಹೊಸದಾಗಿ ಮದುವೆ ಆದಂಥ ಸ್ಟೋರಿ. ಆದರೆ ನಾನು ಹೇಳ್ತಾ ಇರುವುದೇನಂತಿದ್ರೆ ಆರಂಭದ ಪ್ರೀತಿ ಹೇಗಿತ್ತು, ಹೀಗೆ ನಾವು ಹೇಗೆ ಜೀವಿಸ್ತಾ ಇದ್ದೇವೆ. ಆರಂಭದಲ್ಲಿ ನಾವು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆರಂಭದಲ್ಲಿ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆರಂಭದಲ್ಲಿ ಕೊಡುವುದರಲ್ಲಿ ನಾವು ಯಾರು ಸಹ ಹಿಂತೆಗಿತಾ ಇರಲಿಲ್ಲ. ಆದರೆ ಎಷ್ಟೋ ದೇವರು ಇವತ್ತು ನಮಗೆ ಕೊಟ್ಟಿದ್ದಾರೆ, ಎಷ್ಟೋ ಸಮಯ ದೇವರು ಇವತ್ತು ಕೊಟ್ಟಿದ್ದಾರೆ. ಎಲ್ಲೋ ಸ್ಥಿತಿಯಲ್ಲಿದ್ದಂಥ ನಮ್ಮನ್ನು ದೇವರು ಎಷ್ಟೋ ಒಂದು ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿದಾರಲ್ವಾ. ಆದರೆ ಇವತ್ತು ಅನೇಕ ಜನಗಳಿಗೆ ಏನಾಗ್ತಾ ಇದೆ ಅಂತ ಹೇಳಿದರೆ ಉದಾಸೀನ ಆಗ್ತಾ ಇದೆ. ಅದಕ್ಕೆ ಯೇಸು ಏನಂತಿದ್ರೆ ನಮ್ಮ ಜೀವಿತದಲ್ಲಿ ಕೂಗಿ ಹೇಳುವಂಥ ಸಂಗತಿ ಏನಂತಿದ್ರೆ ಆರಂಭದ ಪ್ರೀತಿಯಲ್ಲಿ. ಆಮೇಲೆ ಒಂದು ವಚನ ಓದಿಕೊಂಡು ಮತ್ತೆ ಮುಂದೆ ವಾಕ್ಯಕ್ಕಾಗಿ ನಾವು ಹೋಗುವ. ಯೇಸು ಇವತ್ತು ನಮಗೆ ಕೇಳ್ತಾ ಇರುವಂಥ ಏನು ಅಂದರೆ ಆರಂಭದ ಪ್ರೀತಿ. ಆಮೇಲೆ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಕೆಲವು ವಚನಗಳನ್ನು ನಾವು ಓದಿಕೊಳ್ತೇವೆ. 2ನೇ ಅಧ್ಯಾಯದಲ್ಲಿ, ಪ್ರಕಟಣೆ ಬರೆದ ಪುಸ್ತಕ 2ನೇ ಅಧ್ಯಾಯದಲ್ಲಿ ಅದರ ಕೆಲವು ವಚನಗಳೇ ಹೀಗೆ ಹೇಳ್ತತೆ. ಓಕೆ, ಓದ್ತಾ ಇದ್ದೇನೆ. 2ನೇ ಅಧ್ಯಾಯ, ಪ್ರಕಟಣೆ ಬರೆದ ಪುಸ್ತಕ 2ನೇ ಅಧ್ಯಾಯದಲ್ಲಿ ಅದರದ್ದು 4ನೇ ವಚನದ, ಅದರ ಮೊದಲು ದೇವರ ವಾಕ್ಯ ಹೇಳ್ತತೆ. ಎಫೆಸ ಸಭೆಯಲ್ಲಿ ದೇವರು ಹೇಳ್ತಾರೆ ಏನಂತ, ದೇವದೂತನ ಬರೆಯುವುದು 7 ನಕ್ಷತ್ರಗಳು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪ ಸ್ತಂಭಗಳನ್ನು ಮಧ್ಯದಲ್ಲಿ ತಿರುಗಾಡುವ ಆತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು ತಾಳ್ಮೆಯನ್ನು ಬಲ್ಲೆನು. ಓಕೆ, ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು ತಾಳ್ಮೆಯನ್ನು ಬಲ್ಲೆನು. ಆದರೂ ತಮ್ಮನ್ನು ಅಪೊಸ್ತಲರೆಂದು ಹೇಳಿಕೊಳ್ಳುವವರು ನೀನು
ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡು ನೀನು ತಾಳ್ಮೆ ಉಳ್ಳನಾಗಿ ನನ್ನ ಹೆಸರ ನೇಮಿತ ಬಾಧೆಯನ್ನು ಸೇರಿಸಿಕೊಳ್ಳುಕೊಂಡು ಬೇಸರಗೊಳ್ಳಲಿಲ್ಲ. ಓಕೆ, ಇದನ್ನೆಲ್ಲ ಬಲ್ಲೆನು. ಆದರೆ 4ನೇ ವಚನ ದೇವರ ವಾಕ್ಯ ಹೇಳ್ತತೆ, ಎಷ್ಟೇ ಕಷ್ಟಗಳು ಬಂದರು, ಎಷ್ಟೇ ಹಿಂಸೆಗಳು ಬಂದರು, ನೀನು ಮಾತ್ರ ನನ್ನ ಬಿಟ್ಟು ಹೋಗಲಿಲ್ಲ. ಇದೆಲ್ಲ ನನಗೆ ಚೆನ್ನಾಗಿ ಇಷ್ಟ ಆಗ್ತಾ ಇದೆ. ಆದರೆ ಎಫೆಸ ಸಭೆಗೆ ಬರೆಯುವಾಗ ದೇವರ ಆತ್ಮನ ಬರೀತಾ ಇದ್ದಾನೆ, ಇದೆಲ್ಲ ನನಗೆ ಗೊತ್ತಿದೆ, ಇದನ್ನೆಲ್ಲ ನಾನು ಕಂಡಿದ್ದೇನೆ, ಇದರೆಲ್ಲದರಲ್ಲಿ ನಂಗೆ ಸಂತೋಷ ಇದೆ. ಆದರೆ ನನಗೆ ಒಂದು ದುಃಖ ಪಡುವಂಥ ಸಂಗತಿ ಏನಂತ ಹೇಳಿದರೆ 4ನೇ ವಚನದಲ್ಲಿ ಆರಂಭ ಮಾಡ್ತಾನೆ, ಆದರೆ ಮೊದಲು ನಿನಗಿರುವಂಥ ಪ್ರೀತಿಯನ್ನು ನೀನು ಬಿಟ್ಟಿದೆ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿರುತ್ತದೆ. ಆದ್ದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ಮೊದಲು ಮಾಡುತ್ತಿರುವ ಕೃತ್ಯಗಳನ್ನು ಮಾಡು. ನಿನ್ನ ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ದೀಪಸ್ತಂಭಗಳನ್ನು ಅದರ ಸ್ಥಳದಿಂದ ತೆಗೆದು ಹಾಕುತ್ತೇನೆ. ದೇವರ ವಾಕ್ಯ ಹೇಳ್ತತೆ, ನೀನು ಎಲ್ಲಿಂದ ಬಿದ್ದಿದಿ, ಆರಂಭದ ಪ್ರೀತಿ ಹೇಗಿತ್ತು, ಆರಂಭದ ಸೇವೆ ಹೇಗಿತ್ತು, ಆರಂಭದ ಪ್ರಾರ್ಥನೆ ಹೇಗಿತ್ತು, ಆರಂಭದ ಬೈಬಲ್ ಓದಲಿಕ್ಕೆ ಹೇಗಿತ್ತು. ಅನೇಕ ಸಾರಿ ನಾವು ಗಂಟೆಗಟ್ಟಲೆ ಏನಂದರೆ ಸತ್ಯವೇದನ ಓದ್ತಾ ಇದ್ದೀವಿ. ಮಕ್ಕಳಿಲ್ಲದಾಗ ಮಕ್ಕಳಿಗೋಸ್ಕರ ಗಂಟೆಗಟ್ಟಲೆ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇವತ್ತು ದೇವರು ನಮಗೆ ಮಕ್ಕಳನ್ನು ಕೊಟ್ಟಿದ್ದಾರೆ, ಆದರೆ ಮಕ್ಕಳನ್ನು ಕರೆದುಕೊಂಡು ಪ್ರಾರ್ಥನೆ ಕೂತ್ಕೊಳ್ಳಿಕ್ಕೆ ನಮಗೆ ಏನಂತ ಉದಾಸೀನ ಆಗ್ತಿದೆ. ಮನೆ ಇಲ್ಲದಂಥ ಸಮಯದಲ್ಲಿ ಬಾಡಿಗೆ ಮನೆ ಇರುವಾಗ ನಾವು ಎಷ್ಟೋ ಸ್ತೋತ್ರ ಮಾಡ್ತಿದ್ವಿ ದೇವರಿಗೆ. ಇವತ್ತು ಲೀಸ್ ಮನೆಯನ್ನು ಕೊಟ್ಟಿದ್ದಾರೆ, ಇವತ್ತು ಸ್ವಂತ ಮನೆಯನ್ನು ಕೊಟ್ಟಿದ್ದಾರೆ. ಇನ್ನು ಹೆಚ್ಚಾಗಿ ನೀನು ದೇವರನ್ನು ಆರಾಧಿಸಬೇಕಲ್ಲವೇ, ಇನ್ನು ಹೆಚ್ಚಾಗಿ ನೀನು ಸ್ತುತಿ ಮಾಡಬೇಕಲ್ಲವಾ. ದೇವ್ರ ವಾಕ್ಯ ಹೇಳ್ತತೆ, ಆರಂಭದ ಪ್ರೀತಿ ನನಗೆ ಬೇಕು, ಆರಂಭದ ಪ್ರೀತಿ ನನಗೆ ಬೇಕು. ಸತ್ಯವೇದದಲ್ಲಿ ನಾವು ದೇವರ ವಾಕ್ಯ ಹೇಳ್ತದೆ, ದೇವ ಜನರೇ, ಸೌಲನು ತನ್ನ ತಂದೆ ಕತ್ತೆಗಳು ಕಳೆದಾಗ ಅದ್ರ ಹುಡುಕಿಕೊಂಡು ಬರಲಿಕ್ಕಾಗಿ ಹೋಗ್ತಾನೆ. ಹೋಗುವಾಗ ದೇವರು ಅವನಿಗೊಂದಲ್ಲಿಂದು ಸಾಮುವೇಲಿಗೆ ಹೇಳ್ತಾನೆ, ಒಬ್ಬ ನಿನಗೆ ನಾಳೆ ಇಲ್ಲಿ ಬರ್ತಾನೆ, ಅವನು ನೀನು ರಾಜ ಅಭಿಷೇಕ ಮಾಡ್ಬೇಕಂತ, ರಾಜನಾಗಿ ನೀನು ಅಭಿಷೇಕ ಮಾಡ್ಬೇಕಂತೇಳಿ. ಸಾಮುವೇಲ್ ಸೌಲನೊಂದಿಗೆ ಮಾತನಾಡಿ ಆತನ ಅಭಿಷೇಕ ಮಾಡ್ತಾನೆ. ಅಷ್ಟು ಮಾತ್ರವಲ್ಲ, ಎಲ್ಲ ಜನರ ಮುಂದೆ ಬಂದು ಈತನೇ ನಿಮ್ಮನ್ನು ಆಳ್ವಿಕೆ ಮಾಡುವಂಥ ಅರಸನು, ಇಸ್ರಾಯೇಲ್ ಜನರಲ್ಲಿ ಫಸ್ಟ್ ಅರಸನು. ಅಂದರೆ 20 ಲಕ್ಷಗಟ್ಟಲೆ ಜನರು ನಡೆದುಕೊಂಡು ಬರುವಂಥ ಸ್ಥಿತಿ ಏನಂದರೆ, ನಡೆಸ್ಕೊಂಡು ದೇವರು ಬರ್ತಾ ಇದ್ರು. ಎಲ್ಲಿವರೆಗೆ ಅಂತ ಹೇಳಿದರೆ, ಐಗುಪ್ತ ದೇಶದಿಂದ ಸಾಧಾರಣ ಏನಂತ ಹೇಳಿದರೆ ಸಾವಿರಾರು ವರ್ಷಗಳು ದೇವರವರು ನಡೆಸ್ಕೊಂಡು ಬರ್ತಾ ಇದ್ರು. ಆದರೆ ಜನರೆಲ್ಲ ದೇವರ ಹತ್ರ ಮೊರೆ ಇಡ್ಲಿಕ್ಕೆ ಆರಂಭ ಮಾಡಿದ್ರು. ಸಾಮುವೇಲ್ ಹತ್ರ ಮೊರೆ ಇಡ್ತಾ ಇದ್ರು, ಪ್ರವಾದಿಯೇ ದೇವರ ಹತ್ರ ನೀನು ಪ್ರಾರ್ಥನೆ ಮಾಡು, ನಮಗೊಬ್ಬ ಅರಸನನ್ನು ದೇವರು ಕೊಡ್ಲಿ, ನಮಗೊಬ್ಬ ಅರಸನನ್ನು ದೇವರು ಕೊಡ್ಲಿ ಅಂತೇಳಿ ದೇವರು ಸಾಮುವೇಲಿಗೆ ಹೇಳ್ತಾರೆ. ಆಯಿತು, ತೊಂದರೆ ಇಲ್ಲ, ನಾನು ಅವ್ರಿಗೊಬ್ಬನ ಅರಸನ್ನು ಕೊಡ್ತೇನೆ ಅಂತೇಳಿ. ಅವನ ಹೆಸರು ಸೌಲ. ಈ ಸೌಲನ ಜೀವಿತ ಹೇಗಿತ್ತಂತ ಹೇಳಿದ್ರೆ, ಏನು ಇಲ್ಲದಂಥ ಜೀವಿತ ಇತ್ತು ಆರಂಭದಲ್ಲಿ. ಆದರೆ ಯಾವುದಕ್ಕೂ ಇಲ್ಲದಂಥ ಈತನನ್ನು ದೇವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಇಸ್ರಾಯೇಲರ ಅರಸನಾಗಿ ಮಾಡಿದರು. ಈ ಇಸ್ರಾಯೇಲರ ಅರಸನಾಗಿ ಮಾಡಿದ ಮೇಲೆ ನಮಗೆ ಒಂದು ಕೃತಜ್ಞತೆ ಉಳ್ಳವರಾಗಿರಬೇಕು. ಯಾವಾಗಲೂ ನಾವು ದೇವರನ್ನು ಮಾಡಿದಂಥ ಉಪಕಾರಗಳನ್ನ ನಾವು ಮರಿಬಾರ್ದು. ಇವತ್ತು ಅನೇಕ ಜನಗಳೇ ಹೇಳ್ತಾರೆ, ಈ ಲೋಕದಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ಉಪ್ಪಿನ ಋಣವನ್ನು ನಾವು ಮರಿಬಾರ್ದು ಅಂತೇಳಿ. ಆದರೆ ನಾವು ಕರ್ತನ ಮಾಡಿದಂಥ ಋಣವನ್ನು, ಕರ್ತನ ಮಾಡಿದ ಉಪಕಾರಗಳನ್ನು, ಕರ್ತನ ಮಾಡಿದಂಥ ನಮಗೋಸ್ಕರ ಮಾಡಿರುವಂಥ ಆ ಮೇಲ್ಗಳನ್ನು ಯಾವತ್ತೂ ದೇವರ ಮಕ್ಕಳು ಮರೆಯಬಾರ್ದು. ಈ ಮನುಷ್ಯನ ಒಂದು ಜೀವಿತದಲ್ಲಿ ಗುಣ ಏನಂತ ಹೇಳಿದ್ರೆ, ಬೇಗನೆ ಮರ್ತು ಬಿಡುದು. ಯಾವುದು ಮರೆತು ಬಿಡುದು? ಕೆಟ್ಟದನ್ನಲ್ಲ, ಒಳ್ಳೆಯದನ್ನು ಮರ್ತು ಬಿಡುದು. 10 ವರ್ಷದಿಂದ ಅವರು ಹಿಂಸೆ ಪಡಿಸ್ರಿ, 10 ವರ್ಷದಿಂದ ಅವನ ಮೇಲೆ ಏನಾದ್ರು ಸುಳ್ಳು ಅಪವಾದ ಹೊರಿಸಿರ್ಲಿ, 10 ವರ್ಷದಿಂದ ಕಳ್ತನ ಮಾಡಲಿ, ಅದು ನೆನಪಿರ್ತತೆ. ಅವ್ರು 10 ವರ್ಷದಿಂದ ಬೇರೆದವ್ರು ಏನು ತಪ್ಪು ಮಾಡ್ತಾರೆ, ಇವ್ರಿಗೆ ಏನು ನೋವು ಮಾಡ್ತಾರೆ, ಅದು ನೆನಪಿರ್ತತೆ. 10 ವರ್ಷದಿಂದ ಯಾರಾದರೂ ಒಳ್ಳೆಯದನ್ನು ಮಾಡಿದ ಅವನಿಗೆ 1 ವರ್ಷದ ಹಿಂದೆ ಒಳ್ಳೆಯದನ್ನು ಮಾಡಿದ ಅವನಿಗೆ ನೆನಪಿರೋದಿಲ್ಲ. ಇಂಥ ಮನಸ್ಥಿತಿಯಲ್ಲಿ ಜನರು ಇವತ್ತು ಜೀವಿಸ್ತಾ ಇದ್ದಾರೆ. ಕೆಟ್ಟದ್ದು ಮಾಡಿದ ಬೇಗ ನಮಗೆ ನೆನಪಾಗ್ತದೆ. ಅವನು ಹಾಗೆ ಮಾಡಿದಲ್ಲ, ಅವತ್ತು ನಾನು ಮರೆಯೋದಿಲ್ಲ ಅವಳನ್ನು. ಮದುವೆ ಆಗಿ ಏನಂತ ಹೇಳಿದ್ರೆ 50 ವರ್ಷ ಆಗಿರ್ತದೆ. ಫಸ್ಟ್ ಏನಂತ ಹೇಳಿದ್ರೆ, ಹೆಂಡತಿ ಬಂದಾಗ ತಪ್ಪು ಮಾಡಿದ್ದಾನೆ ಗಂಡ ಮರೆಯೋದಿಲ್ಲ, ಗಂಡ ತಪ್ಪು ಮಾಡಿದ್ದಾನೆ ಹೆಂಡತಿ ಮರೆಯೋದಿಲ್ಲ. ಏನು ಇವರಿಗೂ 50 ವರ್ಷ ಆಗಿರ್ತದೆ ಮದುವೆ ಆಗಿ. ದೇವರು ವಾಕ್ಯ ಇರ್ತತೆ, ಕರ್ತನ ಮಾಡಿದ ಉಪಕಾರಗಳನ್ನು ಮರಿಬಾರ್ದಂತೇಳಿ. ಅದಕ್ಕೆ ಇದೆಲ್ಲ ಆಗುವಂಥ ಸಮಯದಲ್ಲಿ ಒಂದು ಸಾರಿ ದೇವರು ಹೇಳ್ತಾರೆ, ಅಮಾಲೇಕರನ್ನು ನಾಶ ಮಾಡಿ ಬಾ. 15ನೇ ಅಧ್ಯಾಯ, 1 ಸಾಮುವೇಲ ಬರೆದ ಪುಸ್ತಕ 15ನೇ ಅಧ್ಯಾಯದಲ್ಲಿ ಅಮಾಲೇಕರನ್ನು ನಾಶ ಮಾಡಿ ಬಾ ಅಂತೇಳಿ ದೇವರು ಸಾಮುವೇಲಿಗೆ ಹೇಳ್ತಾನೆ. ಸಾಮುವೇಲ ಹೋಗಿ ಸೌಲನಿಗೆ ಹೇಳ್ತಾನೆ. ಒಂದು ವಚನವನ್ನು ಓದಿಕೊಳ್ಳುವ. ಫಸ್ಟ್ ಸಾಮುವೇಲ್ ಚಾಪ್ಟರ್ 15 ವರ್ಸ್ 1. 1 ಸಾಮುವೇಲ ಬರೆದ ಪುಸ್ತಕ 15ನೇ ಅಧ್ಯಾಯ 1ನೇ ವಚನ. ಸಾಮುವೇಲನು ಸೌಲನಿಗೆ,
ಯೆಹೋವನು ತನ್ನ ಪ್ರಜೆಗಳಾದ ಇಸ್ರಾಯೇಲ ಮೇಲೆ ಅರಸನಾಗಿ ಅಭಿಷೇಕಿಸುವುದಕ್ಕೋಸ್ಕರ ನನ್ನನ್ನೇ ಕಳುಹಿಸಿದ್ದಾನಲ್ಲ, ಆತನು ಹೀಗೆ ಹೇಳುವುದನ್ನು ಕೇಳು. ಸೇನಾಧೀಶ ಯೆಹೋವನು ನಿನಗೆ ಇಸ್ರಾಯೇಲರ ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಾಲೇಕರು ಅವರಿಗೆ ವಿರುದ್ಧವಾಗಿ ನಿಂತು ತೊಂದರೆಪಡಿಸಿದ್ದರಿಂದ ನಾನು ಅವರಿಗೆ ಮುಯ್ಯಿ ತೀರಿಸುವೆನು. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದು ಎಲ್ಲವನ್ನು ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರು, ಹೆಂಗಸರು, ಮಕ್ಕಳು, ಶಿಶುಗಳು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು. ಸೌಲನು ಇದನ್ನು ಕೇಳಿದ. ಒಂದು ಸಾರಿ ಐಗುಪ್ತ ದೇಶದಿಂದ ನನ್ನ ಜನರು ಬರುವಾಗ, ಈ ಅಮಾಲೇಕ ಎಂದು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಬರುವಾಗ, ಐಗುಪ್ತ ದೇಶದಿಂದ ಪ್ರಯಾಣ ಮಾಡಿ ಬರುವಾಗ ಇವರು ತಡೆ ಮಾಡಿದರು. ಅದನ್ನು ನಾನು ಮರೆಯುವುದಿಲ್ಲ. ನನ್ನ ಮಕ್ಕಳಿಗೆ ವಿರೋಧವಾಗಿ ಮಾಡುವುದನ್ನು ನಾನು ಮರೆಯುವುದಿಲ್ಲ. ಆದ ಕಾರಣ ಈಗ ಸೌಲನನ್ನು ಕಳಿಸು, ಅವ್ರನ್ನ ಹೋಗಿ ನಾಶ ಮಾಡ್ಕೊಂಬರಲಿ, ನಾನು ಜಯವನ್ನು ಕೊಡ್ತೇನೆ ಅಂತೇಳಿ ಸಾಮುವೇಲ ಹೇಳುವಾಗ ಸೌಲನು ಎದ್ದು ಹೊರಡ್ತಾನೆ, ಯುದ್ಧವನ್ನು ಮಾಡ್ತಾನೆ. ಅಲ್ಲಿ ಅವನಿಗೆ ಜಯ ಸಿಗ್ತದೆ. ದೇವರು ಹೇಳಿದ್ದೇನಂದ್ರೆ ಎಲ್ಲವನ್ನು ನಾಶ ಮಾಡ್ಕೊಂಬ ಅಂತೇಳಿ. ಆದರೆ ಇವನು ದೇವರ ಮಾತಿಗೆ ಅವಿದ್ಯನಾಗ್ತಾನೆ. ದೇವ ಜನರೇ, ಅವಿದ್ಯತನ ಅನ್ನೋದು ಯಾವ ಮನುಷ್ಯನ ಇರ್ತದಲ್ಲ, ಆತನ ಲೈಫನ್ನು ಉದ್ಧಾರ ಆಗ್ಲಿಕ್ಕಾಗಲ್ಲ, ಆತನ ಜೀವಿತದಲ್ಲಿ ಉದ್ಧಾರ ಆಗುವುದಿಲ್ಲ. ದೇವ ಜನ ನಾನು ಹೇಳ್ತಾ ಇದ್ದೇನೆ, ನೀವು ಎಲ್ಲಾದರೂ ಕೆಲಸ ಮಾಡ್ತಾ ಇರ್ಬೋದು, ನಿಮ್ಮ ಯಜಮಾನನಿಗೆ ವಿಧೇಯರಾಗಿ ನಡೆಯಿರಿ. ಒಂದು ವೇಳೆ ಹೆಂಡತಿ ಆದಂಥ ನೀನು ನಿನ್ನ ಯಜಮಾನನ ಗಂಡನಿಗೆ ವಿಧೇಯರಾಗಿ ನಡೆಯಿರಿ. ಒಂದು ವೇಳೆ ಮಕ್ಕಳು ನಿಮ್ಮ ತಂದೆ ತಾಯಿಗೆ ವಿಧೇಯರಾಗಿ ನಡೆಯಿರಿ. ಒಂದು ವೇಳೆ ಸಭೆಯಲ್ಲಿರುವಂಥ ವಿಶ್ವಾಸಿಗಳೇ ನಿಮ್ಮ ಸಭಾ ಸೇವಕರಿಗೆ ವಿಧೇಯರಾಗಿ ನಡೆಯಿರಿ. ಅವಿದ್ಯತನವನ್ನುವುದು ಅದು ದೊಡ್ಡ ಕೆಟ್ಟದೊಂದು ಪಾಪವಾಗಿದೆ. ನಿನ್ನ ಜೀವಿತವನ್ನೇ ಅದು ನಾಶ ಮಾಡಿಬಿಡ್ತದೆ. ನೀನು ಕರ್ತನು ಮಾಡಿದ ಉಪಕಾರಗಳನ್ನು ನೆನಪು ಮಾಡಿಕೊಳ್ಳೋನಾಗಬೇಕು. ನಿನ್ನ ಪರಿಸ್ಥಿತಿ ಏನಾಗಿತ್ತು, ನಿನ್ನ ಸ್ಥಿತಿ ಏನಾಗಿತ್ತು ಆರಂಭದಲ್ಲಿ, ದೇವರು ಎಲ್ಲಿಂದ ಎಲ್ಲಿವರೆಗೆ ನಿನ್ನ ನಡೆಸಿಕೊಟ್ಟಿದ್ದಾರೆ. ಅನೇಕ ಜನಗಳ ಮುಂದೆ ನೀನು ತಲೆ ತೆಗ್ಗುವಂಥ ಪರಿಸ್ಥಿತಿಯಲ್ಲಿ ದೇವರ ತಲೆಯನ್ನು ಎತ್ತುವಾಗೆ ಮಾಡಲಿಲ್ವಾ? ವೈರಿಗಳ ಮುಂದೆ ಔತನ್ನು ಸಿದ್ಧಪಡಿಸಲಿಲ್ವಾ ದೇವರು? ಇಷ್ಟೆಲ್ಲ ಮಾಡಿದಂಥ ಉಪಕಾರಗಳನ್ನು ಮರ್ತೋಗ್ಬಿಡ್ತೀರಾ? ಮಕ್ಕಳಾಗ್ಲಾಗ ಮಕ್ಕಳ ಕೊಟ್ಟರು, ನಿಂಗೆ ರೋಗ ಇರುವಾಗ ದೇವರು ಆರೋಗ್ಯ ಕೊಟ್ಟರು, ಸಾಲ ಇರುವಾಗ ಎಲ್ಲ ಸಾಲವನ್ನು ಸಂಧಿಸುವಂತೆ ಕೃಪೆ ಮಾಡಿಕೊಟ್ರು. ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂಥ ನೀನು ಇವತ್ತು ಸ್ವಂತ ಮನೆಯಲ್ಲಿ ಕಟ್ಟಿಕೊಂಡು ವಾಸ ಮಾಡ್ತಾ ಇದೆ. ಆದರೆ ಕರ್ತನನ್ನು ಮರೆತು ಬಿಟ್ಟಿದೆಯಾ? ಏನು ಇಲ್ಲದಂಥ ಈ ಸೌಲನನ್ನು ದೇವರು ತೆಗೆದುಕೊಂಡು ಬಂದು ಇಸ್ರಾಯೇಲ್ ಅರಸನಾಗಿ ಮಾಡಿದರು. ಇಸ್ರಾಯೇಲ್ ಅರಸನಾಗಿ ಮಾಡುವಾಗ ದೇವರ ಮಾತನ್ನು ಈತನು ಕೇಳಲೇ ಇಲ್ಲ. ಅಲ್ಲಿ ಅಮಾಲೇಕರನ್ನು ನಾಶ ಮಾಡಿ ಬಾ ಅಂತ ಹೇಳಿದ್ದು. ಉತ್ತಮವಾದಂಥ ಕೋಳೆಯನ್ನು, ದನ ಕುರಿಗಳನ್ನು ನೋಡಿ, ಕೊಬ್ಬಿದವುಗಳನ್ನು ನೋಡಿ ಭಾರಿ ಇಷ್ಟ ಆಯ್ತು ಅವನಿಗೆ. ಅಯ್ಯ, ನಿನ್ನ ಕಣ್ಣಿಗೆ ಇಷ್ಟವಾಗ್ತದೆ, ಆದರೆ ದೇವರ ಚಿತ್ತಕ್ಕೆ ರೈಟ್ ರಾಂಗ್ ನೀನು ಆಲೋಚನೆ ಮಾಡಬೇಕು. ಕೆಲವು ಸಾರಿ ನಮ್ಮ ಕಣ್ಗಳು ಇಲ್ಲದನ್ನೆಲ್ಲ ಬಯಸ್ತತೆ. ಈ ಕಣ್ಗಳು ಅನ್ನುವಾಗ ನನಗೆ ಕೆಲವು ವಚನಗಳು ಜ್ಞಾಪಕ್ಕೆ ಬರ್ತವೆ. ಸತ್ಯವೇದದಲ್ಲಿ ದೇವರ ವಾಕ್ಯ ಹೇಳ್ತತೆ, ನಾನು ಎನಿಸ್ತೇನೆ 13ನೇ ಆದಿಕಾಂಡ ಬರೆದ ಪುಸ್ತಕ 12-13ನೇ ಅಧ್ಯಾಯದಲ್ಲಿ ಬರುವಾಗ ಅಬ್ರಾಮ್ ಲೋಟನನ್ನು ಏನು ಬರ್ತಾ ಇರ್ತಾರೆ. ಒಂದು ದೇಶದಿಂದ ಒಂದು ದೇಶಕ್ಕೆ, ಒಂದು ಪ್ರಾಂತ್ಯದಿಂದ ಒಂದು ಪ್ರಾಂತ್ಯಕ್ಕೆ ಇಬ್ಬರು ಬರುವಾಗ ಅವರ ಆಸ್ತಿ ಜಾಸ್ತಿ ಆಗ್ತದೆ. ಆ 13ನೇ ಅಧ್ಯಾಯದಲ್ಲಿ ಒಂದು ವಚನ ಓದಿಕೊಳ್ಳುವ. ಆದಿಕಾಂಡ ಬರೆದ ಪುಸ್ತಕ ಜೆನೆಸಿಸ್ ಚಾಪ್ಟರ್ 13ನಲ್ಲಿ 6 ಅಂತ ಎನಿಸ್ತೇನೆ ನಾನು, 13:6 ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಇವರ ಆಸ್ತಿ ಜಾಸ್ತಿ ಆಗಿರುವುದರಿಂದ ಇವರಿಬ್ಬರು ದನ ಕಾಯುವವರು ಜಗಳ ಮಾಡ್ತಾರೆ. ಯಾರು? ಅಬ್ರಾಮನ ದನ ಕಾಯೋರು ಜಗಳ ಮಾಡ್ತಾರೆ, ಮತ್ತು ಲೋಟನ್ ದನ ಕಾಯೋರು, ಇಬ್ಬರಿಗೆ ಜಗಳ ಉಂಟಾಗ್ತದೆ. ಅವರು ದನ ಕಾಯೋರಿಗೆ, ಇವರು ದನ ಕಾಯೋರಿಗೆ. ಅದಕ್ಕೆ ಅಬ್ರಾಮನ ಕರೆದು ಹೇಳ್ತಾರೆ, ನೋಡು, ನಾನೊಂದು ವಿಷಯ ಹೇಳ್ತೇನೆ, ನಾವು ಇಬ್ಬರು ಅಣ್ಣ ತಮ್ಮರ, ಅಣ್ಯರು ನಮ್ಮ ಮುಂದ್ಗಡೆ ಇದ್ದಾರೆ, ನಾವು ಜಗಳ ಮಾಡೋದು ಸರಿಯಲ್ಲ. ಆದ ಕಾರಣ ನಾವು ದೇವರಲ್ಲಿ ನಂಬಿಕೆಸ್ಥರಾಗಿರ್ಬೇಕಲ್ವಾ, ನಾವು ಅನೇಕರಿಗೆ ಸಾಕ್ಷಿಯಾಗಿರಬೇಕು. ನೀನು ರೈಟಿಗೆ ಹೋದ್ರೆ ನಾನು ಲೆಫ್ಟಿಗೆ ಹೋದ. ಒಂದು ವಚನ ಓದಿಕೊಳ್ಳುವ 13ನೇ ಅಧ್ಯಾಯದಲ್ಲಿ, ದೇಶವೆಲ್ಲ ನಿನ್ನ ಎದುರುಗಡೆ ಇದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕವಾಗಿ ಹೋಗು. ನೀನು ಎಡಗಡೆ ಹೋದರೂ ನಾನು ಬಲಗಡೆ ಹೋಗುವೆನು, ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗುವೆನು ಎಂದು ಹೇಳಿದನು. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ ಹೊಳೆಯಲ್ಲಿರುವ ಸುತ್ತಲಿರುವ ಪ್ರದೇಶ ಏನಂದರೆ ಚೋಗರಿನ ತನಕ ಎಲ್ಲ ಕಡೆಯಲ್ಲಿ ನೀರಾವರಿ ಎಂದು ಸ್ಥಳವೆಂದು ತಿಳಿದುಕೊಂಡನು. ಅವನ ಕಣ್ಣೆತ್ತಿ ನೋಡಿದ. ದೇವ್ರ ವಾಕ್ಯ ಹೇಳ್ತತೆ, ನೋಡಲಾಗಿ ಯೋರ್ದಾನ ಹೊಳೆಯಲ್ಲಿನ ಸುತ್ತಿನ ಪ್ರದೇಶವು ಚೋಗರಿನ ತನಕ ಎಲ್ಲ ಕಡೆಯಲ್ಲಿ ನೀರಾವರಿ ಎಂದು ಆಲೋಚನೆ ಮಾಡಿದ. ಅವ್ನು ನೋಡ್ತಾನೆ ಯಾವ ಕಡೆ ಹೋಗ್ಬೇಕು ನಾನೀಗ. ಈಗ ಅಬ್ರಾಮ್ ಹೇಳ್ತಿದ್ದ, ನಾನು ಬಿಟ್ಟು ಹೋಗಪ್ಪ ನೀನು ಅಂತೇಳಿ ದೇವರನ್ನ ಆಲೋಚನೆಯನ್ನು ಮಾಡಲಿಲ್ಲ. ಇವತ್ತು ಅಲ್ಲಿ ಅದು ದನ ಕುರಿಗಳು ಸಮೃದ್ಧಿಯಾಗಿ ಬೆಳಿಬೇಕನ್ನೋದು ಕಾರಣ ಏನು? ಮೂಲ ಕಾರಣ ದೇವರಾಗಿದ್ದರು.
ಈಗ ಲೋಟನ ಆಲೋಚನೆ ಮಾಡ್ತಾ ಇದ್ದೆ, ನಿನಗೆ ನನ್ನ ಕಣ್ಣು ದೃಷ್ಟಿಯನ್ನು ನಾನು ಏನು ಮಾಡ್ತಾನೆ, ಹಾಸ್ತಾನೆ. ಎಲ್ಲೆಲ್ಲ ನೋಡಿ ಚಂದ ಕಾಣ್ತದಂತೆ, ಎಲ್ಲೆಲ್ಲ ಅಂದ ಕಾಣ್ತದೆ, ಎಲ್ಲೆಲ್ಲ ಹಸಿರ ಕಾಣ್ತದೆ, ಎಲ್ಲಿ ನನ್ನ ಕುಟುಂಬ ಪೋಷಣೆ ಇರ್ತದೆ, ಎಲ್ಲಿ ನನ್ನ ದನ ಕುರಿಗಳ ಪೋಷಣೆ ಇರ್ತದೆ, ಎಲ್ಲಿ ನನ್ನ ದಾಸಿಯರಿಗೆ ಪೋಷಣೆ ಇರ್ತದೆ ಅಂತ ಹೇಳಿ ಆಲೋಚನೆ ಮಾಡಿ ಲೋಟ ನೋಡುವಾಗ ಯೋರ್ದನ್ ಹೊಳೆಯಿಂದ ಚೋಗರಿನೂರಿನ ತನಕ ಎಲ್ಲ ಹಸಿರಾಗಿ ಕಾಣ್ತತಿ. ನೀರಾವರಿ ಬೆಳೆದಂಥ ಭೂಮಿ ಥರ ಕಾಣ್ತತಿ. ದೇವರ ವಾಕ್ಯ ಹೇಳ್ತದೆ, ದೇವರ ನಾಶ ಮಾಡೋಕ್ಕಿಂತ ಮುಂಚಿತವಾಗಿ ಸೊದೋಮ್ ಗೊಮೋರ ಎಲ್ಲ ಪಟ್ಟಣವು, ಸುತ್ತಲಿರುವಂಥ ಎಲ್ಲ ಪ್ರಾಂತ್ಯವು ಅದೇನಂತೆ ಏದೆನ್ ತೋಟದ ವನದಂತಿತ್ತಂತೇಳಿ. ಅಷ್ಟು ಸಮೃದ್ಧಿ ಅದು. ಕಣ್ಣಿಂದ ನೋಡಿದ, ಆಸೆ ಪಟ್ಟ, ಹೋದ. ತುಂಬ ತಪ್ಪಾದ ಕಾರ್ಯವನ್ನು ಮಾಡುವಂಥವ್ರು, ರೈಟ್, ಅಲ್ಲೂಯ್ಯ. ಅವರು ತುಂಬ ಏನಂತೆ ಕೆಟ್ಟದಾಗಿ ಮಾಡುವಂಥ ಜನರು ಯಾರು? ಸೊದೋಮ್ ಗೊಮೋರದಲ್ಲಿ ವಾಸ ಮಾಡುವಂಥ ಜನರು. ಹೀಗೆ ಲೋಟನಲ್ಲಿ ವಾಸ ಮಾಡ್ಲಿಕ್ಕೆ ಹೋದಾಗ ಮತ್ತೆ ಗೊತ್ತಾಗುತ್ತೆ, ಅಯ್ಯೋ ಭಯಂಕರ ಏನಂದ್ರೆ ಕೆಟ್ಟ ಜನರು ಇವರು ಆಗಿದ್ದಾರೆ ಅಂತೇಳಿ. ಇಲ್ಲಿ ಏನು ಮಾಡೋದು, ಬಂದಿದ್ದನ್ನೆಲ್ಲ ಅಲ್ಲೇ ವಾಸ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಅವನ ಜೀವಿತದಲ್ಲಿ ನಾವು ನೋಡ್ತೇವೆ ಪ್ರೇರೆ, ನಾನು ಎನಿಸ್ತೇನೆ 19ನೇ ಅಧ್ಯಾಯದಲ್ಲಿ ಅಂತ ಎನಿಸ್ತೇನೆ ನಾನು. ಅವನ ಜೀವಿತದಲ್ಲಿ ನೋಡ್ಬೇಕಾದ್ರೆ ಅವನು ಯೋರ್ದನ್ ಹೊಳೆನ ಆಚೆ, ಅಂದರೆ ಯೋರ್ದನು ಆಮೇಲೆ ಚೋಗರಿನ ತನಕ ಎಲ್ಲ ಹಸಿರಾಗಿತ್ತು. ಅವನು ದಾಟಿಕೊಂಡು ಹೋಗ್ತಾನೆ. ಏನು, ಅಬ್ರಾಮನನ್ನು ಬಿಟ್ಟು ಮತ್ತೆ ದೇವರನ್ನು ಬಿಟ್ಟು ಆತನು ಪ್ರತ್ಯೇಕವಾಗಿ ಹೋಗ್ತಾನೆ. ಅವನು ಹೋದದ್ದು ಯಾಕೆ ಅಂತ ಹೇಳಿದರೆ, ನಾನು ಚೆನ್ನಾಗಿರ್ಬೇಕು, ನನ್ನ ಹೆಂಡತಿ ಚೆನ್ನಾಗಿರ್ಬೇಕು, ನನ್ನ ಗಂಡ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು. ದೇವ ಜನರು, ನಾನು ಇವತ್ತು ನಿಮಗೆ ಕೂಗಿ ಹೇಳ್ತಾನೆ, ಒಂದು ವೇಳೆ ದೇವರನ್ನು ಬಿಟ್ಟು ನಿನ್ನ ಗಂಡನಿಗೋಸ್ಕರ ನೀನು ಇರುವುದಾದರೆ, ದೇವರನ್ನು ಬಿಟ್ಟು ನಿನ್ನ ಕುಟುಂಬಕ್ಕೋಸ್ಕರ ನೀನು ಜೀವಿಸುವುದಾದರೆ, ದೇವರನ್ನು ಬಿಟ್ಟು ನಿನ್ನ ಬಿಸ್ನೆಸ್ಗೋಸ್ಕರ, ದೇವರನ್ನು ಬಿಟ್ಟು ನಿನ್ನ ಸೇವೆಗೋಸ್ಕರ ನೀನು ಜೀವಿಸುವುದಾದರೆ, ನಾನು ಹೇಳ್ತಾನೆ ಅದರಲ್ಲಿ ಒಂದು ದಿನವಾದರೂ ನೀನು ಉದ್ಧಾರ ಆಗಲಿಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಉದ್ಧಾರ ಎಲ್ಲಿಂದ ಬರ್ತದೆ ಗೊತ್ತುಂಟ? ನಮ್ಮ ಕರ್ತನಾದ ಯೆಹೋವನಿಂದಲೇ ಬರ್ತದೆ. ಇವತ್ತು ನೀನು ನಾನು ಉದ್ಧಾರ ಆಗಬೇಕು, ನೀನು ನಾನು ಅಭಿವೃದ್ಧಿ ಹೊಂದಬೇಕಂತಿದೆ. ಅದಕ್ಕೆ ಮೂಲ ಕಾರಣ ಕ್ರಿಸ್ತನ ಬೇಕು. ದೇವರ ವಾಕ್ಯ ಯೋಹಾನ ಬರೆದ ಸುವಾರ್ತೆಯಲ್ಲಿ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರೆ ಅಂತ ಹೇಳಿ 15ನೇ ಅಧ್ಯಾಯ 5ನೇ ವಚನ ಹೇಳ್ತತೆ, ನೀವು ನನ್ನನ್ನು ಬಿಟ್ಟು ಏನೂ ಮಾಡ್ಲಿಕ್ಕಾಗುದಿಲ್ಲ. ಇವತ್ತು ದೇವ ಮಕ್ಕಳೇ, ನಾವು ಕರ್ತನನ್ನು ಬಿಟ್ಟು ಏನು ಮಾಡ್ಲಿಕ್ಕಾಗಲ್ಲ. ನಮ್ಮ ರಾಜಾದಿ ರಾಜನನ್ನು ಬಿಟ್ಟು, ದೇವಾದಿ ದೇವನ ಬಿಟ್ಟು ಏನು ನಮ್ಮ ಜೀವಿತದಲ್ಲಿ ನಾವು ಏನಂದ್ರೆ ಕೊಂಡುಕೊಳ್ಳಿಕ್ಕಾಗುವುದಿಲ್ಲ, ಏನು ನಾವು ಸಂಪಾದನೆ ಮಾಡ್ಲಿಕ್ಕಾಗುವುದಿಲ್ಲ. ಇವತ್ತು ಕ್ರಿಸ್ತನನ್ನು ಬಿಟ್ಟು ಹೋದಂಥ ಅನೇಕ ಜನಗಳಿದ್ದಾರೆ. ಅನೇಕ ಜನಗಳು ಹುಡುಗಿಗಾಗಿ ದೇವರನ್ನು ಬಿಟ್ಟು ಹೋದವರಿದ್ದಾರೆ, ಹುಡುಗನಿಗಾಗಿ ದೇವರನ್ನು ಬಿಟ್ಟು ಹೋದವರಿದ್ದಾರೆ, ಆಸ್ತಿ ಅಂತಸ್ತಿಗಾಗಿ ದೇವರನ್ನು ಬಿಟ್ಟು ಹೋದವರಿದ್ದಾರೆ, ಪೋಸ್ಟ್ ಪೊಸಿಷನ್ಗಾಗಿ ದೇವರನ್ನು ಬಿಟ್ಟು ಹೋಗದವರಿದ್ದಾರೆ. ಆದರೆ ಯಾರ ಜೀವಿತ ಸಹ ಅಭಿವೃದ್ಧಿ ಹೊಂದಲಿದ್ದನ್ನು ನಾವು ನೋಡಲಿಲ್ಲ. ಸತ್ಯವೇದ ಹೋಗ್ತದೆ, ಅವನ ಕುಟುಂಬವನ್ನು ಸಂಪಾದನೆ ಮಾಡಲಿಕ್ಕಾಗಿ, ಅವನ ಕುಟುಂಬವನ್ನು ಏನಂತಿದ್ರೆ ಸಂರಕ್ಷಣೆ ಮಾಡಲಿಕ್ಕಾಗಿ ಆತನು ದೇವರನ್ನು ಅಬ್ರಾಮನನ್ನು ಬಿಟ್ಟು ಹೋಗ್ತಾನೆ. ಆತನ ಜೀವಿತ ನೋಡ್ತೇವೆ ದೇವಜನರೇ. ಯಾವಾಗ ಆತನ ಸೊದೋಮ್ ಗೊಮೋರ ಪಟ್ಟಣ ಪ್ರವೇಶ ಮಾಡ್ತಾನೋ, ಏನು ಇಲ್ಲದಂತೆ ಖಾಲಿಯಾಗಿ ಆತನ ಜೀವಿತವನ್ನು ಹೋಗುವುದನ್ನು ನೋಡ್ತೇವೆ. ಆ ವಚನವನ್ನು ನೋಡ್ತೇವೆ ದೇವರ ವಾಕ್ಯದಲ್ಲಿ. 19ನೇ ಅಧ್ಯಾಯದಲ್ಲಿ 18ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳ್ತತೆ, ಅವನ ಜೀವಿತ ಏನೂ ಇರಲಿಲ್ಲ, ಎಲ್ಲ ಖಾಲಿ ಮಾಡ್ಕೊಂಡು ಬೆಟ್ಟಕ್ಕೆ ಓಡ್ಲಿಕ್ಕೆ ಆರಂಭ ಮಾಡಿದ. ಒಂದು ವಚನವನ್ನು ಓದ್ತೇನೆ ನಿಮಗೋಸ್ಕರ. 19ನೇ ಅಧ್ಯಾಯದಲ್ಲಿ, ಹೊತ್ತು ಮೂಡೋದಕ್ಕೆ ಮುಂಚೆ ಆ ದೂತರು ಲೋಟನಿಗೆ, ನೀನೆದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನು ನಿನ್ನ 2 ಹೆಣ್ಣು ಮಕ್ಕಳನ್ನು ಬೇಗನೆ ಕರ್ಕೊಂಡು ಹೋಗು, ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶವಾದಿತ್ತು ಎಂದು ಹೇಳಿ ತೆರೆಪಡಿಸಿದರು. ಅವನು ತಡ ಮಾಡಲು ಯೆಹೋವನು ಅವನನ್ನು ಕನಿಕರಿಸಿದನು. ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಹೊರಗೆ ತಂದು ಮೇಲೆ ಆತನು, ಓಡಿ ಹೋಗುವ ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲಬೇಡ, ಬೆಟ್ಟ ಸೀಮೆಗೆ ಓಡಿ ಹೋಗು ಎಂದು ನಿನಗೆ ನಾಶ ಉಂಟಾದೀತು ಎಂದು ಹೇಳಿದರು. ದೇವರ ವಾಕ್ಯ ಹೇಳ್ತದೆ. 13ನೇ ಅಧ್ಯಾಯದಲ್ಲಿ ಆತನು ಓಡಿ ಹೋಗ್ತಾ ಇದ್ದಾನೆ. ಯಾವುದಕ್ಕಂತ ಇದ್ರೆ, ನಾನು ನನ್ನ ಹೆಂಡತಿ ಚೆನ್ನಾಗಿರ್ಬೇಕು, ನಾನು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನಾನು ನನ್ನ ದಾಸದಾಸಿಯ ಚೆನ್ನಾಗಿರ್ಬೇಕು, ನಾನು ನನ್ನ ಕುರಿ ಸಂಪತ್ತು ಎಲ್ಲ ಸಹ ಚೆನ್ನಾಗಿರ್ಬೇಕು. ಅದಕ್ಕೆ ನಾನು ಹಸಿರದನ್ನು ಕಣ್ಣಿಂದ ನೋಡಿ ಹೋಗ್ತಾ ಇದ್ದಾನೆ. ಕಣ್ಣಿಗೆ ಕಾಣುವುದಿಲ್ಲ. ಲೋಕದಲ್ಲಿ ಹೇಳ್ತಾರೆ ಬೆಳ್ಳಿಗೆ ಇರುವುದೆಲ್ಲ ಹಾಲಲ್ಲ ಅಂತೇಳಿ. ನಮ್ಮ ಕಣ್ಣೆ ಕೆಲವು ಸಾರಿ ನಮಗೆ ಮೋಸ ಮಾಡ್ತವೆ. ಜಾಗೃತ ದೇವ ಜನರೇ, ಕಣ್ಣಿಗೆ ಬಿದ್ದಂಥ ಅನುಸಾರವಾಗಿ ನೀವು ಜೀವಿಸಬೇಡ. ಕಣ್ಣಿಗೆ ಬಿದ್ದದ್ದು ಎಲ್ಲ ಒಳ್ಳೆ ಅಂತ ನೀವು ತಿಳಿದುಕೊಳ್ಬೇಡ. ದೇವರ ಮಕ್ಕಳಾದಂಥ ನಾವು ಯಾವುದರಿಂದ ಜೀವಿಸಬೇಕಂತ ನೋಡಿ ಜೀವಿಸೋರಲ್ಲ, ನಾವು ನಂಬಿ ಜೀವಿಸೋರಾಗಿದ್ದೇವೆ. ಲೋಟನು 13ನೇ ಅಧ್ಯಾಯದಲ್ಲಿ ಓಡ್ತಾನೆ. ಯಾವುದಕ್ಕಾಗಿ? ಆಸ್ತಿ ಸಂಪಾದನೆ ಮಾಡಲಿಕ್ಕಾಗಿ, ಅಂತ ಸಂಪಾದನೆ ಮಾಡಲಿಕ್ಕಾಗಿ, ಸೇಫ್ಟಿಗಾಗಿ ಓಡ್ತಾನೆ. ಇಲ್ಲಿ 19ನೇ ಅಧ್ಯಾಯದಲ್ಲಿ ಬರುವಾಗ ದೇವರ ವಾಕ್ಯ ಹೇಳ್ತತೆ, ಆತನು ಬೆಟ್ಟಕ್ಕೆ ಓಡೋದ. ಹೇಗೆ? ಎಲ್ಲವನ್ನು ಬಿಟ್ಟು
ಏನೂ ಇಲ್ಲ, ಕುರಿ ಇಲ್ಲ, ದನ ಇಲ್ಲ, ದಾಸರಿಲ್ಲ, ಇಬ್ಬರು ಹೆಣ್ಮಕ್ಳು ಹಿಡ್ಕೊಂಡು ಹೆಂಡತಿ ಕಟ್ಕೊಂಡು ಓಡಿ ಹೋಗ್ತಾ ಇದ್ದಾನೆ. ಅಲ್ಲಿ ಬೆಟ್ಟಕ್ಕೆ ಓಡಬೇಕು ಪ್ರಾಣ ರಕ್ಷಣೆಗೋಸ್ಕರ. ಮುಂಚೆ ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಓಡಿ ಹೋದ ದೇವರನ್ನು ಅಬ್ರಾಮ್ ಬಿಟ್ಟು, ಈಗ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಎಲ್ಲವನ್ನು ತೊರೆದು ಬಿಟ್ಟು ಹೋಗ್ತಿದ್ದಾನೆ. ಕಣ್ಣಿಗೆ ಬಿದ್ದದ್ದು ಚಂದವಾಗಿ ಹೋದ, ಆದರೆ ಏನೂ ಸಿಗಲಿಲ್ಲ. ರೈಟ್, ನಾವು ಬರುವ ಎಲ್ಲಿ? ಸಾಮುವೇಲ್ ಬರೆದ ಪುಸ್ತಕದಲ್ಲಿ ಬರುವ. ಹಲ್ಲೆಲೂಯಾ. ಹಾಗೆ ಸೌಲನು ಏನು ಮಾಡ್ತಿದ್ದಾನೆ? ಕಣ್ಣಿಗೆ ಬಿದ್ದಂಥದ್ದನ್ನು, ಒಳ್ಳೆಯದನ್ನು, ದನ ಕುರಿಯನ್ನು ಏನು ಮಾಡ್ತಾ ಇದ್ದಾನೆ? ತೆಗೆದುಕೊಂಡು ಬರ್ತಾನೆ. ಸಾಮುವೇಲ್ ಬಂದು ಕೇಳ್ತಾನೆ, ಏನು ಮಾಡಿದೆ ನೀನು? ದೇವರು ನಿನಗೆ ಎಷ್ಟು ಉಪಕಾರ ಮಾಡಿದ್ರು, ಆದರೆ ದೇವರ ಮಾತನ್ನು ಕೇಳಲಿಲ್ಲ ಯಾಕೆ ನೀನು ಯಾವ ಪರಿಸ್ಥಿತಿಯಲ್ಲಿದ್ದಿ? ಇಸ್ರಾಯೇಲ್ ಲಕ್ಷಗಟ್ಟಲೆ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಗೆ ಬರುವಾಗ ಅವರು 20 ಲಕ್ಷ ಜನಗಟ್ಟಲೆ ಇದ್ರು. ಈಗ ಐಗುಪ್ತ ದೇಶದಿಂದ ಅಂತೇಳಿ ವಿಮೋಚನೆ ಕಾಂಡದಲ್ಲಿ ಹೊರಗೆ ಬರ್ತಾರೆ. ವಿಮೋಚನೆ ಕಾಂಡ ಆದಮೇಲೆ ಸಾವಿರಾರು ವರ್ಷಗಳಾಗ್ತದೆ. ಈಗ ಎಷ್ಟು ಕೋಟಿಗಟ್ಟಲೆ ಜನರಾಗಿದ್ದಾರೆ ಗೊತ್ತಿಲ್ಲ. ಆ ಎಲ್ಲ ಜನಗಳ ಮೇಲೆ ದೇವರು ನಿನ್ನನ್ನೇ ನಾಯಕನಾಗಿ ನೇಮಿಸಿದ್ದಾನೆ. ಆದ್ರೆ ನೀನು ಯಾಕೆ ದೇವರಿಗೆ ಅವಿಧೇಯನಾದಿ ಅಂತೇಳಿ? ನೀನು ಅವಿಧೇಯನ ಆಗಬಾರ್ದಿತ್ತು. ನೀ ಆಸೆ ಪಟ್ಟಿ, ನೀನು ಯಾವುದಕ್ಕಾಗಿ? ದನಕ್ಕೋಸ್ಕರ ಆಸೆ ಪಟ್ಟಿ, ಕೊಬ್ಬಿದ ಕುರಿಗೋಸ್ಕರ ಆಸೆ ಪಟ್ಟಿ. ಇವತ್ತು ನಿಮ್ಮ ಆಸೆ ಯಾವುದರ ಮೇಲಿದೆ? ನಿಮ್ಮ ಆಸೆ ದೇವರ ಮೇಲಿದೆಯಾ ಅಥವಾ ಲೋಕದ ಮೇಲಿದೆಯಾ? ಸಹೋದರ ಸಹೋದರಿಯೇ, ನಾನು ಹೇಳುವಂಥ ಸಂಗತಿಗಳು ಏನಂತಿದ್ರೆ, ಆ ಸೌಲನು ತನ್ನ ಜೀವಿತವನ್ನು ನಾಶ ಮಾಡಿಸ್ಕೊಂಡು ಬಿಡ್ತಾನೆ. ಯಾವುದಕ್ಕಾಗಿ? ಕುರಿದನಕ್ಕಾಗಿ ಆಸೆ ಪಟ್ಟು. ದೇವರ ಮಾತಿಗೆ ಅವಿಧೇಯನಾದ. ಅದನ್ನೇ ದೇವರ ವಾಕ್ಯ ಹೇಳ್ತದೆ. ದೇವಚನರೇ, ಯಾವಾಗ ಸೌಲನನ್ನು ದೇವರು ತೆಗೆದುಹಾಕ್ತಾರೆ, ಒಂದು ವ್ಯಕ್ತಿಯನ್ನು ಎಬ್ಬಿಸ್ತಾನೆ. ಆತನ ಹೆಸರು ದಾವೀದ. ಆ ದಾವೀದ ಯಾವುದಕ್ಕಾಗಿ ಪ್ರಯಾಸ ಪಟ್ಟ ಗೊತ್ತುಂಟಾ? ತನ್ನ ಹೆಂಡತಿಗೋಸ್ಕರ ಪ್ರಯಾಸ ಪಡಲಿಲ್ಲ, ತನ್ನ ಗಂಡನಿಗೋಸ್ಕರ ಪ್ರಯಾಸ ಪಡಲಿಲ್ಲ. ಅವನು ಜೀವಮಾನವೆಲ್ಲ ದೇವರು 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 ಅಂತ ಹುಡುಕ್ಲಿಕ್ಕೆ ಆರಂಭ ಮಾಡ್ತಾನೆ. 40 ವರ್ಷ ಸೌಲನ ಆಳ್ವಿಕೆ ಮಾಡಿದ. ಅದಕ್ಕಿಂತ ಮುಂಚೆ ಎಷ್ಟೋ ವರ್ಷಗಳ ಕಾಲಗಳು ಏನಂತ ಹೇಳಿದ್ರೆ ಶತ್ರುವಶವಾಗಿತ್ತು. ಅಷ್ಟು ಮಾತ್ರವಲ್ಲ, ಅಬೀದಾಬನ ಮನೆಯಲ್ಲಿ 20 ವರ್ಷಗಳ ಕಾಲ ಇತ್ತು. ಆದರೆ ಸೌಲ 40 ವರ್ಷ ಆಳ್ವಿಕೆ ಮಾಡಿದ್ರು ಸಹ ಮಂಜುಷ ಕಡೆ ತಲೆನೇ ಕೊಡಲಿಲ್ಲ. ಮಂಜುಷನ ಎನರ್ಜಿ ಇಲ್ಲ. ಅವನು ದೇವರ ಪ್ರಸನ್ನತೆ ಇರುವಂಥ ಮಂಜುಷ ಶತ್ರುವಿನ ವಶ ಆಗಿದೆ ಅಲ್ಲ ಅಂತೇಳಿ ಏನು ಚಿಂತನೆ ಮಾಡಲಿಲ್ಲ. ಆದರೆ ಅದೇ ದೇಶಕ್ಕೆ ಆ ಸೌಲನ್ ದೇವರು ತೆಗೆದು ದಾವೀದನ ನಿಲ್ಲಿಸ್ತಾನೆ. ದಾವೀದನ ಯಾವಾಗಲೂ ಸಹ ದೇವರ ಆಲಯ ದೇವರ ಜನರು ಅಂತ ಹಂಬಲಿಸುವಂಥ ವ್ಯಕ್ತಿಯಾಗಿದ್ದ. ಆತನಿಗೆ ಎಷ್ಟೇ ಆಸ್ತಿ ಇದ್ರು, ಆತನಿಗೆ ಎಷ್ಟೇ ಅಂತಸ್ತಿದ್ರು, ಎಷ್ಟೇ ಏನಂತ ರಾಹುತ ಬಲ ಇದ್ರು ಸಹ, ರಥದ ಬಲ ಇದ್ರು ಸಹ, ಹಣದ ಬಲ ಇದ್ರು ಸಹ, ಜನದ ಬಲ ಇದ್ರು ಸಹ, ಎಷ್ಟೇ ಜ್ಞಾನಿಗಳ ಆತನ ಸಂಗಡ ಇದ್ರು ಸಹ, ಆದ್ರೆ ದಾವೀದನ ಯಾವಾಗಲೂ ಸಹ ದೇವರನ್ನ ಆದುಕೊಳ್ತಾ ಇದ್ದ. ನಾವು ನೋಡ್ತೇವೆ ದೇವ ಜನರೇ, ನಾನು 2 ಸಾಮುವೇಲ ಬರೆದ ಪುಸ್ತಕದಲ್ಲಿ ಒಂದು ದಿವಸ ದಾವೀದನು ಮಲಗಿದ್ದಾನೆ. ಎಲ್ಲ ಅರಮನೆಯನ್ನೇ ಕಟ್ಟಿಕೊಂಡು ಮಲಗಿದ್ದಾನೆ. AC ರೂಮಲ್ಲಿ, ಈಗಿನ ಕಾಲದಲ್ಲಿ ನಾವು ನೋಡ್ಬೇಕಾದ್ರೆ AC ರೂಮಲ್ಲಿ ಮಲಗಿದ್ದಾನೆ. AC ರೂಮಲ್ಲಿ ಎಲ್ಲ ಮಲಗಿದಾಗ ದೇವರ ವಾಕ್ಯ ಹೇಳ್ತದೆ, ಸುತ್ತಲಿರುವಂಥ ಎಲ್ಲ ವೈರಿಗಳು ಏನು ಮಾಡಿದ್ರಂತೆ? ಸಮಾಧಾನ ಪಟ್ಟರು. ನಾನು ಒಂದು ವಚನವನ್ನು ಓದ್ತೇನೆ ದೇವ ಜನರೇ. 2 ಸಾಮುವೇಲ ಬರೆದ ಪುಸ್ತಕ 7ನೇ ಅಧ್ಯಾಯ 1ನೇ ವಚನ, 2 ಸಾಮುವೇಲ್ ಚಾಪ್ಟರ್ 7 ವರ್ಸ್ 1. ಯೆಹೋವನ ಅನುಗ್ರಹದಿಂದ ಸುತ್ತನ ವೈರಿಗಳು ಭಯವೆಲ್ಲ ತಪ್ಪಿ ಹೋಗಿ ಅರಸರು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾತನಿಗೆ, ನೋಡು, ನಾನು ದೇವದಾರ ಮರದ ಮನೆಯಲ್ಲಿ ವಾಸವಾಗಿದ್ದೇನೆ, ದೇವ ಮಂಜುಷವಾದದ್ದು ಭಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದ ನಾತನನು ಆತನಿಗೆ, ಆಗಲಿ, ನಿನ್ನ ಮನಸ್ಸಿಗೆ ಬಂದಂತೆ ಮಾಡು, ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದನು. ಅರಮನೆಯಲ್ಲಿ ಸುತ್ತಲ ವೈರಿ ಎಲ್ಲ ಸಮಾಧಾನ ಆಗಿದೆ, ಎಲ್ಲ ಜಯ ಸಿಕ್ಕಿದೆ. ಅರಮನೆಯಲ್ಲಿ ವಾಸ ಮಾಡ್ತಿದ್ದಾನೆ. ಎಲ್ಲರೂ ಸಹ ಕಪ್ಪ ತೊಗೊಂಬಂದು ಕೊಡ್ತಾ ಇದ್ದಾರೆ. ಎಲ್ಲಿ ಸಹ ದೇವರ ದಾವೀದನ ಹೆಸರು ಅಂತ ಹೇಳಿದ್ರೆ ವೈರಿಗಳಿಗೆ ಭಯ ಉಂಟಾಗ್ತಿತ್ತು. ಅಷ್ಟೊಂದು ದೇವರು ದಾವೀದನನ್ನು ಅಭಿವೃದ್ಧಿಪಡಿಸಿದ್ರು, ಅಷ್ಟೊಂದು ಬಲವನ್ನು ಜಯವನ್ನು ಕೊಡ್ತಾ ಇದ್ರು. ಈ ದಾವೀದನ ಒಂದು ದಿವಸ ತನ್ನ ಸ್ವಂತ ಮನೆಯಲ್ಲಿ ಕಟ್ಟಿಕೊಂಡು ಮಲಗಿದಾಗ ಆತನ ಯಾರು ನೆನಪಾಗ್ತಿದೆ? ದೇವರ ನೆನಪಾಗ್ತಿದೆ. ಆತನ ನಾತನ್ ಎಂಬ ಪ್ರವಾದಿ ಕರೆದೆ, ನಾತನ್ನೇ ಪ್ರವಾದಿಯೇ, ನಾನದು ದೇವದಾರ ಮರದ ಮನೆಯಲ್ಲಿ ವಾಸ ಮಾಡ್ತಿದ್ದಾನೆ. ಹೀಗೋ ಮಂಜುಷವಾದುದು ದೇವರ ಪ್ರಸನ್ನತೆಯಲ್ಲಿ ಕೆರಬಿಗಳ ಮಧ್ಯದಲ್ಲಿ ಇರುವಂಥ ಮಂಜುಷವಾದ ಬಟ್ಟೆ ಮನೆಯಲ್ಲಿದೆ ಅಂತೇಳಿ, ನಾನನ್ನ ದೇವರಿಗೋಸ್ಕರ ಆಲಯ ಕಟ್ತೇನೆ ಅಂತೇಳಿ ದಾವೀದನ ಆಲೋಚನೆ ಮಾಡ್ತಾನೆ. ದಾವೀದನ ಜೀವ ಕಾಲವೆಲ್ಲ ಆತನ ದೇವರಿಗೋಸ್ಕರ ದುಡಿದದನ್ನು ನೋಡ್ತೇವೆ ದೇವಚನರೇ. ದೇವರಿಗೋಸ್ಕರ ಮುಂದೆ ಹೋದದನ್ನು ನೋಡ್ತೇವೆ. ಇವತ್ತು ಅನೇಕ ಕೀರ್ತನೆಗಳು ದೇವರ
ಆತನಿಗೆ ಬರೆಯುವಂಥ ಜ್ಞಾನವನ್ನು ಕೊಟ್ಟಿದ್ದಾರೆ. ಇವತ್ತು ದಾವೀದನು ಆತನ ಏನು ಮಾಡಿದ? ಆತನ ದೇವರನ್ನು ಮರಿಲ್ಲ. ಅದಕ್ಕೆ ಕೀರ್ತನೆ ಬರೆದ ಪುಸ್ತಕ 103ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇದ್ಯಗಳು ಆತನ ಪವಿತ್ರ ನಾಮನ ಕೀರ್ತಿಸಲಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಅಂತ ಹೇಳಿ ದಾವೀದನು ಹೇಳ್ತಾನೆ. ಇವತ್ತು ನಮ್ಮ ಜೀವಿತದಲ್ಲೇನು, ನಮ್ಮ ಲೈಫ್ ಏನಾಗಿದೆ? ಇವತ್ತು ಎಲ್ಲಿಂದ ದೇವರು ನಮ್ಮನ್ನು ಎಲ್ಲಿ ಕರೆದುಕೊಂಡು ಬಂದಿದ್ದಾರೆ ದೇವ ಮಕ್ಕಳೇ? ಆದ ನಮ್ಮ ಜೀವಿತವು ನಮ್ಮ ದೇವರಿಗೋಸ್ಕರ ಜೀವಿಸಬೇಕು, ಕ್ರಿಸ್ತನಿಗೋಸ್ಕರ ಜೀವಿಸಬೇಕು. ಕ್ರಿಸ್ತನಿಗೆ ಅಪೊಸ್ತಲ ಪೌಲನು ಹೇಳ್ತಾನೆ, ನನ್ನ ಜೀವಿತದಲ್ಲಿ ಏನೇ ಇದ್ದರೂ ಏನೇ ಇಲ್ಲದಿದ್ದರೂ ಒಂದೇ ಒಂದು, ಕರ್ತನನ್ನು ರಕ್ಷಿಸಿದಾನೆ. ನಾನು ಸತ್ರು ಸಹ ಯೇಸುವಿಗಾಗಿ, ಬದುಕಿದ್ರೆ ಸಹ ಯೇಸುವಿಗಾಗಿ. ಯಾರು ನನ್ನ ಸನ್ಮಾನಿಸಿದರೆ ಸನ್ಮಾನಿಸದೇ ಇರಲಿ, ಕುಟುಂಬ ನನ್ನ ಒಟ್ಟಿಗೆ ಇರಲಿ, ಕುಟುಂಬ ಇಲ್ಲದೇ ಇರಲಿ, ಜನರು ನನ್ನ ಗೌರವಿಸಲಿ, ಗೌರವಿಸದೇ ಇರಲಿ. ಹಲ್ಲೆಲೂಯಾ. ಯಾವ ಪೋಸ್ಟ್ ಸಿಗಲಿ, ಪೊಸಿಷನ್ ಸಿಗಲಿ, ಸಿಗದೇ ಇರಲಿ, ನಾನು ಮಾತ್ರ ಕರ್ತನ ಬಿಡುವುದಿಲ್ಲ ಅಂತೇಳಿ ಅಪೊಸ್ತಲ ಪೌಲನು ಹೇಳ್ತೀವಿ. ಇವತ್ತು ನಮ್ಮ ಗತಿ ಏನಾಗಿದೆ? ಆರಂಭದ ಪ್ರೀತಿ ಯೇಸು ಯೇಸು ಅಂತ ಹಿಂಬಾಲಿಸ್ತಾ ಇದ್ದೀವಿ. ಇವತ್ತು ಎಲ್ಲ ಕೊಟ್ಟ ಮೇಲೆ ನಮ್ಮ ಜೀವಿತ ಏನಾಗಿದೆ? ಸೌಲನ ಅರಸತನ ಕೊಟ್ಟರೆ ಸೌಲನ ಮರ್ತು ಬಿಟ್ಟು ದೇವನು. ಅದೇ ದೇವರು ದಾವೀದನಿಗೆ ಅರಸತನ ಕೊಡುವಾಗ ದಾವೀದನು ಮಧ್ಯರಾತ್ರಿಯಲ್ಲಿ ಸಹ ದೇವರನ್ನು ನೆನಪು ಮಾಡಿಕೊಳ್ಳುವಂಥ ವ್ಯಕ್ತಿಯಾಗಿದೆ. ಆತನು ಹೇಳ್ತಾನೆ, ಹೀಗೋ ಆತನು ಮಾಡಿದ ಉಪಕಾರಗಳನ್ನು ನೆನಪು ಮಾಡಲಿಕ್ಕಾಗಿ ಮಧ್ಯರಾತ್ರಿಯಲ್ಲಿ ಆತನು ಹೇಳ್ತಾನಂತೆ, ದಿನಕ್ಕೆ 7 ಆವರ್ತಿ ಸ್ತೋತ್ರ ಮಾಡ್ತಿದ್ದ, 3 ಆವರ್ತಿ ಪ್ರಾರ್ಥನೆ ಮಾಡ್ತಿದ್ದ. ಅರಸನಾದರೂ ಅವನಿಗೆ ಟೈಮೇ ಇರಲಿಲ್ಲ, ಆದರೂ ಸಹ ಕರ್ತನ ಪಾದದಲ್ಲಿ ಕುತ್ಕೊಳ್ತಿದ್ದ. ಇವತ್ತು ನಮ್ಮ ಜೀವಿತ ಏನು? ಇವತ್ತು ನಮ್ಮ ಹತ್ರ ದೇವರು ಕೇಳೋದಾದನೆ ಆಸ್ತಿ ಅಂತಸ್ತಲ್ಲ, ಮೊದಲಿರುವಂಥ ಪ್ರೀತಿ, ಆ ಕ್ರಿಸ್ತನ ಪ್ರೀತಿಗೆ ನಾವು ಬರುವ, ಮೊದಲ ಆರಂಭದಲ್ಲಿರುವಂಥ ಪ್ರೀತಿಗೆ ನಾವು ಬರುವ, ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸುವ. ಪ್ರೀತಿ ಉಳ್ಳ ಪರಲೋಕದ ತಂದೆ, ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ದೇವರೇ, ಸೇರಿ ಬಂದಂಥ ಎಲ್ಲ ನಿನ್ನ ಮಕ್ಕಳು ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರು ಯಾರೆಲ್ಲ ಆರಂಭದ ಪ್ರೀತಿಯಿಂದ ಬಿದ್ದೋಗಿದ್ದಾರೆ ಸ್ವಾಮಿ, ಆರಂಭದ ಪ್ರೀತಿಯಿಂದ ಸ್ವಾಮಿ ಹಿಂಚಾರಿದರು, ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ, ತಿರುಗಿ ಅವರ ಕರ್ತನೆ ಸ್ವಾಮಿ ಮೊದಲೇ ಪ್ರೀತಿಗೆ ಬರಲಿ. ಕ್ರಿಸ್ತನ ಪ್ರೀತಿ ಇವರಲ್ಲಿ ಆಳಿಕೆ ಮಾಡಲಿ. ಕರ್ತನೆ ಮಾಡಿದ ಉಪಕಾರಗಳನ್ನು ಇವರು ನೆನಪು ಮಾಡಿಕೊಳ್ಳೋರಾಗಲಿ. ಇವರು ಸೋಲಿರುವಂಥ ಸಮಯದಲ್ಲಿ ಸ್ವಾಮಿ, ಇವರು ಸಮೃದ್ಧಿ ಇರುವಾಗ, ಕಣ್ಣೀರಲ್ಲಿ ಇರುವಾಗ, ಯಾವ ಸ್ಥಿತಿಯಲ್ಲಿದ್ದಾರೋ ಅದೇ ಸ್ಥಿತಿಯಿಂದ ಸ್ವಾಮಿ ಹಿಂತಿರುಗಿ ಕ್ರಿಸ್ತನ ಪ್ರೀತಿಗೆ ಬರಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜ. ಯಾವ ಸ್ಥಳದಲ್ಲಿ ಬಿದ್ದೋಗಿದ್ದಾರೋ ಅದೇ ಸ್ಥಳದಿಂದ ಕ್ರಿಸ್ತನಿಗೋಸ್ಕರ ಎದ್ದು ನಿಲ್ಲಲು ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜ. ತಿರ್ಗಾ ಒಂದು ಸಾರಿ ಕರ್ತನೆ ಕಳೆದುಕೊಂಡಂತ ಪ್ರೀತಿ, ಕಳೆದುಕೊಂಡಂತ ಪ್ರಾರ್ಥನೆ ಜೀವಿತ, ಕಳೆದುಕೊಂಡಂತ ಸ್ವಾಮಿ ಕರ್ತನೆ ಹೌದು ರಾಜ, ವಾಕ್ಯ ಜ್ಞಾನಕ್ಕೆ ಕಳೆದುಕೊಂಡಂತ ಸ್ವಾಮಿ ಕರ್ತನೆ ಹೌದು ಸ್ವಾಮಿ, ಪರಿಶುದ್ಧತೆಯನ್ನು ತಿರುಗಿ ಹೊಂದಿಕೊಳ್ಳುವಂತೆ ಸಹಾಯ ಮಾಡ್ರಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಶುಭ ಕೃಪೆ ಇವರು ಹಿಂಬಾಲಿಸಿ ಈ ವಾಕ್ಯ ಎಲ್ಲರ ಜೀವಿತದಲ್ಲಿ ಆಶೀರ್ವಾದವಾಗಿರಲಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ಬೇಡಿಕೋತ ಪ್ರೀತಿ ಉಳ್ಳ ಪರಲೋಕ ತಂದೆ, ಆಮೆನ್. ಗಾಡ್ ಬ್ಲೆಸ್ ಯು ಪ್ರೇಯರೇ. ಈ ವಾಕ್ಯ ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದವಾಗಿರಲಿ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.